ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ. 2ನೆಯ ಪಸ್ಕಾ ಹಬ್ಬ. ನಿನ್ನೆ ನಾವು ಅಶುದ್ಧರಾಗಿದ್ದರಿಂದ ಸರಿಯಾದ ಸಮಯದಲ್ಲಿ ಪಸ್ಕಾ ಹಬ್ಬವನ್ನು ಆಚರಿಸಲಾಗದ ಮನುಷ್ಯರ ಬಗ್ಗೆ ಓದಿದೆವು. ಅವರು ಮೋಶೆಯ ಬಳಿಗೆ ಬಂದು ಕೇಳಿದರು ಮತ್ತು ದೇವರು ಅವರಿಗೆ ಒಂದು ಮಾರ್ಗವನ್ನು ತೋರಿಸಿದನು. ಆತನು ಹೀಗೆ ಹೇಳಿದನು, ಯಾರಾದರೂ ಹೆಣವನ್ನು ಮುಟ್ಟಿ ಅಶುದ್ಧರಾಗಿದ್ದರೆ ಅಥವಾ ಅವರು ಮನೆಯಿಂದ ದೂರ ಪ್ರಯಾಣದಲ್ಲಿದ್ದರೆ ಅವರು ಇನ್ನೂ ಪಸ್ಕಾ ಹಬ್ಬವನ್ನು ಆಚರಿಸಬಹುದು. ಅವರು ಅದನ್ನು 1 ತಿಂಗಳ ನಂತರ 2ನೆಯ ತಿಂಗಳಿನ 14ನೆಯ ದಿನದಂದು ಆಚರಿಸಬೇಕಷ್ಟೇ. ಆದರೆ ದೇವರು ಈ ಕೃಪೆಗೆ ಒಂದು ಮಿತಿ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದನು. ಒಬ್ಬನು ಶುದ್ಧನಾಗಿದ್ದು ತನ್ನ ಮನೆಯಲ್ಲೇ ಇದ್ದು ಅವನನ್ನು ತಡೆಯುವ ಯಾವುದೇ ಕಾರಣವಿಲ್ಲದಿದ್ದರೂ ಅವನು ಪಸ್ಕಾ ಹಬ್ಬವನ್ನು ಆಚರಿಸದೆ ಹೋದರೆ ಅವನನ್ನು ಸಮೂಹದಿಂದ ಹೊರಹಾಕಲಾಗುತ್ತಿತ್ತು. ಯಾವುದೇ ಕಾರಣವಿಲ್ಲದೆ ಹಬ್ಬವನ್ನು ತಪ್ಪಿಸಿಕೊಳ್ಳುವುದು ಎಂದರೆ ಅದರ ಅರ್ಥ ಇದು ನನಗೆ ಮುಖ್ಯವಲ್ಲ ಎಂದು ಹೇಳಿದಂತೆ ಇತ್ತು ಮತ್ತು ಯೆಹೋವನು ಅದನ್ನು ಗಂಭೀರವಾಗಿ ಪರಿಗಣಿಸಿದನು. ಆದದ್ದರಿಂದ ನಿಯಮವು ಸರಳವಾಗಿತ್ತು. ಯೋಗ್ಯವಾದ ಕಾರಣವಿದ್ದರೆ, ಅಶುದ್ಧತೆ, ದೀರ್ಘ ಪ್ರಯಾಣ ಇದ್ದರೆ ದೇವರು ಮಾರ್ಗವನ್ನು ಸಿದ್ಧ ಮಾಡಿದನು. 1 ತಿಂಗಳ ನಂತರವೂ ಬಾಗಿಲು ತೆರೆದಿತ್ತು. ಆದರೆ ಯಾವುದೇ ನೆಪವಿಲ್ಲದೆ ನಿರ್ಲಕ್ಷ್ಯವಿಲ್ಲದಿದ್ದರೆ ಅದು ಸಂಪೂರ್ಣವಾಗಿ ಬೆರೆಯದೇ ವಿಷಯವಾಗಿತ್ತು. ದೇವರು ಕೃಪಾಪೂರ್ಣನಾಗಿದ್ದಾನೆ, ಆದರೆ ಆತನು ಕೃಪೆಯು ಅದನ್ನು ಬೇಡದವರಿಗಾಗಿ ಅಲ್ಲ, ಅದು ಹಸಿದವರಿಗಾಗಿ, ತೊಂದರೆಗೆ ಸಿಲುಕಿದವರಾಗಿ, ದೂರದಲ್ಲಿದ್ದರೂ ಆತನ ಕಡೆಗೆ ಹಸ್ತ ಚಾಚುವವರಾಗಿ ಆಗಿದೆ. ನಿನ್ನೆ ನಾವು ಒಂದು ಪ್ರಶ್ನೆಯೊಂದಿಗೆ ಮುಗಿಸಿದೆವು. ದೇವರು 1 ತಿಂಗಳ ನಂತರ ಎಂದು ಏಕೆ ಕೇಳಿದನು? 2 ತಿಂಗಳು ಏಕೆ ಆಗಬಾರದು? ಆ ವ್ಯಕ್ತಿಯು ಶುದ್ಧನಾಗುವವರೆಗೆ ಕಾಯ್ದು ನಂತರ ಅವರು ಯಾವುದೇ ಸಮಯದಲ್ಲಿ ಬರಲು ಏಕೆ ಅನುಮತಿಸಬಾರದು? 2ನೆಯ ಪಸ್ಕವನ್ನು 1ನೆಯ ಪಸ್ಕದ ಸರಿಯಾಗಿ 30 ದಿನಗಳ ನಂತರವೇ ಏಕೆ ಇಡಲಾಯಿತು? ಮೊದಲ ನೋಟಕ್ಕೆ ಇದು ಕೇವಲ ಪ್ರಾಯೋಗಿಕ ಉತ್ತರದಂತೆ ತೋರುತ್ತದೆ, ಅಂದರೆ ಅವರಿಗೆ ಸೂಕ್ತವಾದ ಸಮಯವನ್ನು ನೀಡುವುದು ಎಂದುಕೊಳ್ಳಬಹುದು. ಆದರೆ ಇಸ್ರಾಯೇಲಿನ ಇತಿಹಾಸದಲ್ಲಿ ಸರಿಯಾಗಿ ಆ 1 ತಿಂಗಳ ಅವಧಿಯಲ್ಲಿ ಏನಾಯಿತು ಎಂದು ನಾವು ನೋಡಿದಾಗ ದೇವರು ಕೇವಲ ಒಂದು ಸರಳ ನಿಯಮಕ್ಕಿಂತ ಆಳವಾದದ್ದನ್ನು ಹೇಳುತ್ತಿದ್ದನು ಎಂಬುದು ನಮಗೆ ತಿಳಿಯುತ್ತದೆ. ಇಸ್ರಾಯೇಲ್ಯರು 1ನೆಯ ತಿಂಗಳ 15ನೆಯ ದಿನದಂದು ಐಗುಪ್ತವನ್ನು ಬಿಟ್ಟು ಹೊರಟರು. 30 ದಿನಗಳ ನಂತರ, ಅಂದರೆ ಐಗುಪ್ತದಿಂದ ಹೊರಟ ಸರಿಯಾಗಿ 1 ತಿಂಗಳ ನಂತರ, ಇಡೀ ಸಭೆಯು ಎಲಿಮ್ಗೂ ಸೀನಾಯಿಗೂ ಮಧ್ಯದಲ್ಲಿರುವ ಚೀನ್ ಅರಣ್ಯಕ್ಕೆ ಬಂದಿತು. ಇದನ್ನು ನಾವು ವಿಮೋಚನಕಾಂಡ 16ನೇ ಅಧ್ಯಾಯ 1ರಲ್ಲಿ ಓದುತ್ತೇವೆ. ಮತ್ತು ಸರಿಯಾಗಿ 1 ತಿಂಗಳ ನಂತರ ಅವಧಿಯಲ್ಲಿಯೇ ಜನರ ಬಳಿ ಇದ್ದ ಆಹಾರವೆಲ್ಲ ತೀರಿ ಹೋಯಿತು. ಅವರು ಹಸಿದಿದ್ದರು, ಅವರು ದೂರಿದರು ಮತ್ತು ದೇವರು ಉತ್ತರ ನೀಡಿದನು. ವಿಮೋಚನಕಾಂಡ 16ನೇ ಅಧ್ಯಾಯ 4ನೇ ವಾಕ್ಯ. ಆತನು ಹೇಳಿದ್ದನ್ನು ನಮಗೆ ತಿಳಿಸುತ್ತದೆ. ಹೀಗೋ ನಾವು ನಿಮಗಾಗಿ ಆಕಾಶದಿಂದ ಆಹಾರವನ್ನು ಸುರಿಸುವೆನು. ಮನ್ನಾ ಬಿದ್ದ ಮೊದಲ ಸಂದರ್ಭ ಅದುವೇ ಆಗಿತ್ತು. ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟು ಹೊರಟ ಸರಿಯಾಗಿ 1 ತಿಂಗಳ ನಂತರ ದೇವರು ಆಕಾಶದಿಂದ ಆಹಾರವನ್ನು ಕಳುಹಿಸಿದನು. ಅಂದರೆ ದೇವರು 2ನೆಯ ಪಸ್ಕಕ್ಕಾಗಿ ಗುರುತಿಸಿದ ಅದೇ ಸಮಯದಲ್ಲಿ ಇದು ಸಂಭವಿಸಿತು. ಇದು ಆಕಸ್ಮಿಕವಲ್ಲ. ನ್ಯಾಯ ಪ್ರಮಾಣದಲ್ಲಿ ಇಂತಹ ವಿಷಯಗಳನ್ನು ನಾವು ನೋಡಿದಾಗ ಎಲ್ಲಿ ಸಮಯ ಆಕಸ್ಮಿಕ ಎನ್ನಲಾಗದಷ್ಟು ನಿಖರವಾಗಿ ಹೊಂದಿಕೆಯಾಗುತ್ತದೋ ಅಲ್ಲಿ ದೇವರು ಅವುಗಳನ್ನು ಉದ್ದೇಶಪೂರ್ವಕವಾಗಿ ಇರಿಸಿದ್ದಾನೆ ಎಂದರ್ಥ. 2ನೆಯ ಪಸ್ಕದ ಸಮಯ ಮತ್ತು ಮನ್ನಾ ಬಿದ್ದ ಮೊದಲ ದಿನವು ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ಬರುತ್ತವೆ, ಅಂದರೆ ನಿಸಾನ್ 14 ಮತ್ತು 15ನೇ ತಾರೀಖುಗಳು. ಮತ್ತು ಅದು ನಮಗೆ ಏನನ್ನು ತಿಳಿಸುತ್ತದೆ? ಯೆಹೋವನು 2 ವಿಷಯಗಳನ್ನು ಜೋಡಿಸುತ್ತಿದ್ದನು. ಯಾರು ಕುರಿಮರಿಯನ್ನು ತಪ್ಪಿಸಿಕೊಂಡಿದ್ದರೋ ಅವರ ಮೇಲಿನ ಕೃಪೆ ಮತ್ತು ಹಸಿದವರಿಗಾಗಿ ಆಕಾಶದಿಂದ ಇಳಿದು ಬಂದ ರೊಟ್ಟಿ. 1ನೆಯ ಪಸ್ಕದಿಂದ ಹೊರಗುಳಿದ ವ್ಯಕ್ತಿಯು ಅದೇ ಅರಣ್ಯದಲ್ಲಿ ಹಸುವಿನಿಂದ ಕಂಗಾಲಾಗಿದ್ದ ವ್ಯಕ್ತಿಯಂತೆ ಇದ್ದನು.
ಮತ್ತು ಸರಿಯಾಗಿ ಆ ಸಮಯದಲ್ಲಿ ದೇವರು ಆಹಾರವನ್ನು ಸುರಿಸಿದನು. ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಕ್ರಿಸ್ತನೇ ಸ್ವತಃ ಆ ಸಂಪರ್ಕವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಾನೆ. ಯೋಹಾನ 6ರಲ್ಲಿ ಜನರು ಮೋಶೆಯ ಅರಣ್ಯದಲ್ಲಿ ತಮ್ಮ ಪಿತೃಗಳಿಗೆ ಆಹಾರವನ್ನು ಅಂದರೆ ಮನ್ನವನ್ನು ನೀಡಿದನು ಎಂದು ಪ್ರಶಂಸಿಸುತ್ತಾರೆ. ಕ್ರಿಸ್ತನು ಅವರಿಗೆ ಉತ್ತರಿಸಿ ಹೀಗೆ ಹೇಳುತ್ತಾನೆ, ಆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ, ನನ್ನ ತಂದೆಯೇ ಅದನ್ನು ಕೊಟ್ಟನು. ತದನಂತರ ಆತನು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾನೆ, ಜೀವದ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಹಸಿವಾಗುವುದೇ ಇಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯ. ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಮನ್ನಾವು ಸದಾ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು. ಅರಣ್ಯದಲ್ಲಿ ಸುರಿದ ಆ ರೊಟ್ಟಿ ನನ್ನದೇ ಚಿತ್ರಣವಾಗಿತ್ತು. ಹಾಗಾಗಿ ಈಗ ಅರಣ್ಯಕಾಂಡ 9ರಲ್ಲಿ ಚಿತ್ರಣವು ಪರಿಪೂರ್ಣವಾಗುತ್ತದೆ. 2ನೆಯ ಪಸ್ಕವನ್ನು ಅಶುದ್ಧರಾಗಿದ್ದವರಿಗಾಗಿ, ಮನೆಯಿಂದ ದೂರವಿದ್ದವರಿಗಾಗಿ ಮತ್ತು ತಪ್ಪಿಲ್ಲದಿದ್ದರೂ ನೇಮಕವಾದ ಸಮಯವನ್ನು ತಪ್ಪಿಸಿಕೊಂಡವರಿಗಾಗಿ ನೀಡಲಾಗಿತ್ತು. ಮತ್ತು ಇತಿಹಾಸದ ಸರಿಯಾಗಿ ಅದೇ ಕ್ಷಣದಲ್ಲಿ, ಅಂದರೆ ಐಗುಪ್ತದಿಂದ ಹೊರಟ 1 ತಿಂಗಳ ನಂತರ 2ನೆಯ ಪಸ್ಕದ ಅದೇ ಸಮಯದಲ್ಲಿ ಆಕಾಶದಿಂದ ಇಳಿದು ಬಂದ ನಿಜವಾದ ರೊಟ್ಟಿ ಅರಣ್ಯದಲ್ಲಿ ಪ್ರತ್ಯಕ್ಷವಾಯಿತು. ಅದು ಕೇವಲ ಯಾಜಕರಿಗಾಗಿ ಮಾತ್ರ ಇರಲಿಲ್ಲ, ಕೇವಲ ಹಿರಿಯರಿಗಾಗಿ ಮಾತ್ರ ಇರಲಿಲ್ಲ, ಕೇವಲ ಧಾರ್ಮಿಕವಾಗಿ ಶುದ್ಧರಾಗಿದ್ದವರಿಗೆ ಮಾತ್ರ ಇರಲಿಲ್ಲ, ಅದು ಎಲ್ಲರಿಗಾಗಿಯೂ ಇತ್ತು. ಪಾಳ್ಯದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಆಹಾರ ಸಿಕ್ಕಿತು, ಯಾರನ್ನೂ ಹೊರಗಿಡಲಿಲ್ಲ. ಇದು ದೇವರು ಇಸ್ರಾಯೇಲಿನ ಇತಿಹಾಸದಲ್ಲಿ ಮೌನವಾಗಿ ಕಟ್ಟುತ್ತಿದ್ದ ಅತ್ಯಂತ ಆಳವಾದ ಸತ್ಯತೆ ನಮ್ಮನ್ನು ಕರೆದೊಯ್ಯುತ್ತದೆ. ಮೊದಲನೆಯ ಪಸ್ಕವು ಹಳೆಯ ಒಡಂಬಡಿಕೆಯ ಅಡಿಪಾಯವಾಗಿತ್ತು. ಮೋಶೆಯ ಮೂಲಕ ನೀಡಲಾದ ನಿಯಮ ತನ್ನ ಜನರಿಗಾಗಿ ದೇವರ ಯೋಜನೆಯ ಮೊದಲ ಆಡಳಿತವದು. ಅದಕ್ಕೆ ಅದರದೇ ಆದ ನಿಯಮಿತ ಸಮಯಗಳು, ಶುದ್ಧತೆಯ ಅವಶ್ಯಕತೆಗಳು ಮತ್ತು ಷರತ್ತುಗಳಿದ್ದವು. ನೀವು ಅಶುದ್ಧರಾಗಿದ್ದರೆ ಬರಲು ಸಾಧ್ಯವಿರಲಿಲ್ಲ. ನೀವು ಸಮಯವನ್ನು ತಪ್ಪಿಸಿಕೊಂಡರೆ ಹೊರಗುಳಿಯಬೇಕಾಗಿತ್ತು. ನಿಯಮವು ಪವಿತ್ರವೂ ಮತ್ತು ಒಳ್ಳೆಯದೂ ಆಗಿತ್ತು, ಆದರೆ ಅದಕ್ಕೆ ಮಿತಿಗಳಿದ್ದವು. ಪ್ರತಿಯೊಬ್ಬರೂ ಅದರ ಷರತ್ತುಗಳನ್ನು ಪೂರೈಸಲು ಸಾಧ್ಯವಿರಲಿಲ್ಲ. ಮತ್ತು ಸಮಯ ಕಳೆದಂತೆ ಅವರು ಮೊದಲ ಒಡಂಬಡಿಕೆಯ ಅಡಿಯಲ್ಲಿ ಮನುಷ್ಯನು ಅಶುದ್ಧನಾದನು, ಮನುಷ್ಯನು ದಾರಿ ತಪ್ಪಿದನು, ಮನುಷ್ಯನು ನೇಮಿತ ಸಮಯವನ್ನು ಪಾಲಿಸಲು ವಿಫಲನಾದನು. ಆದರೆ ದೇವರು ಜನರನ್ನು ಅದೇ ಸ್ಥಿತಿಯಲ್ಲಿ ಬಿಡಲು ಎಂದಿಗೂ ಬಯಸಲಿಲ್ಲ. ಅರಣ್ಯಕಾಂಡ 9ರಲ್ಲಿರುವ 2ನೆಯ ಪಸ್ಕದ ನಿಯಮವು ಸ್ವತಃ ನಿಯಮದಲ್ಲೇ ದೇವರು ಇರಿಸಿದ ಒಂದು ಮೌನ ಸಂಕೇತವಾಗಿತ್ತು. ಅಂದರೆ 2ನೆಯ ಒಡಂಬಡಿಕೆಯು ಬರಲಿದೆ ಎಂಬುದಕ್ಕೆ ಅದು ಮುನ್ಸೂಚನೆ ಆಗಿತ್ತು. ಮೊದಲನೆಯದು ಅಂತಿಮವಾಗಿರಲಿಲ್ಲ, 2ನೆಯ ಅವಕಾಶಕ್ಕೊಂದು ಬರಲಿತ್ತು. ಮತ್ತು ಆ 2ನೆಯ ಅವಕಾಶವು ತೆರೆದಾಗ ಪರಲೋಕದ ರೊಟ್ಟಿಯು ಶುದ್ಧತೆಯ ಷರತ್ತುಗಳೊಂದಿಗಾಗಿ ಅಥವಾ ದೂರದ ನಿರ್ಬಂಧಗಳೊಂದಿಗಾಗಲಿ ಬರುವುದಿಲ್ಲ. ಅದು ಕೇವಲ ಸುರಿಯುತ್ತದೆ, ಉಚಿತವಾಗಿ ಹಸಿದಿರುವ ಪ್ರತಿಯೊಬ್ಬರಿಗಾಗಿ. ಆ 2ನೆಯ ಅವಕಾಶವೇ ಕ್ರಿಸ್ತನ ಮೂಲಕ ಉಂಟಾದ ಹೊಸ ಒಡಂಬಡಿಕೆ. ಜಗತ್ತಿನ ಪಾಪವನ್ನು ಹೊತ್ತುಕೊಂಡು ಹೋಗುವ ನಿಜವಾದ ಪಸ್ಕದ ಕುರಿಮರಿ ಆತನೇ. ಒಂದು ಜನಾಂಗಕ್ಕಾಗಿ ಮಾತ್ರವಲ್ಲದೆ ಅಥವಾ ಧಾರ್ಮಿಕವಾಗಿ ಶುದ್ಧರಾಗಿದ್ದವರಿಗೆ ಮಾತ್ರವಲ್ಲದೆ ಹಸಿದಿರುವ ಎಲ್ಲರಿಗಾಗಿ ಆಕಾಶದಿಂದ ಇಳಿದು ಬಂದ ಮನ್ನಾ ಆತನೇ. ನಿಯಮದ ಪ್ರಕಾರ ಕಾರಣವಿಲ್ಲದೆ ಪಸ್ಕವನ್ನು ತಪ್ಪಿಸಿಕೊಳ್ಳುವುದು ಎಂದರೆ ಹೊರಹಾಕಲ್ಪಡುವುದು ಎಂದರ್ಥವಾಗಿತ್ತು. ಆದರೆ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಅಶುದ್ಧರಿಗಾಗಿ, ದಾರಿ ತಪ್ಪಿಲ್ಲದವರಿಗಾಗಿ, ದೂರ ಹೋಗಿದ್ದವರಿಗಾಗಿ ಬಾಗಿಲು ವಿಶಾಲವಾಗಿ ತೆರೆದಿದೆ. ಕ್ರಿಸ್ತನೇ ಸ್ವತಃ ಯಾವುದೇ ಷರತ್ತುಗಳಿಲ್ಲದೆ ಇದನ್ನು ಹೇಳಿದ್ದಾನೆ.
ನನ್ನ ಬಳಿಗೆ ಬರುವವನು ನಾನು ಯಾವುದೇ ಕಾರಣಕ್ಕೂ ಹೊರಗೆ ಹಾಕುವುದಿಲ್ಲ. ಯೋಹಾನ 6ನೇ ಅಧ್ಯಾಯ 37ನೇ ವಾಕ್ಯ. ಯಾವುದೇ ಶುದ್ಧತೆಯ ಅವಶ್ಯಕತೆ ಇಲ್ಲ. ಯಾವುದೇ ನಿರ್ದಿಷ್ಟ ತಿಂಗಳಿಲ್ಲ. ಯಾವುದೇ ಎರಡನೆಯ ಗುಡುಗು ಇಲ್ಲ. ಯಾರು ಬರುತ್ತಾರೋ ಅವರಿಗೆ ಆಹಾರ ಸಿಗುತ್ತದೆ. ಎರಡನೆಯ ಪಸ್ಕದ ನಿಯಮವು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾದ ದೇವರ ಸ್ವಭಾವದ ಬಗ್ಗೆ ನಮಗೆ ಕಲಿಸುತ್ತದೆ. ಆತನು ಪವಿತ್ರನಾಗಿದ್ದಾನೆ ಮತ್ತು ಆತನು ತನ್ನ ಒಡಂಬಡಿಕೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾನೆ. ಯಾವುದೇ ನೆಪವಿಲ್ಲದೆ ಪಸ್ಕವನ್ನು ನಿರ್ಲಕ್ಷಿಸಿದ ವ್ಯಕ್ತಿಯನ್ನು ಹೊರಹಾಕಲಾಯಿತು. ಯೆಹೋವನು ತನ್ನ ಒಡಂಬಡಿಕೆಯನ್ನು ತನ್ನ ಇಷ್ಟದಂತೆ ಪರಿಗಣಿಸುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಆತನು ಕೃಪಾಪೂರ್ಣನಾಗಿದ್ದಾನೆ ಮತ್ತು ನಿಜವಾಗಿಯೂ ತೊಂದರೆಗೆ ಸಿಲುಕಿದ, ನಿಜವಾಗಿಯೂ ದೂರವಿರುವ, ನಿಜವಾಗಿಯೂ ತಮ್ಮ ಅಶುದ್ಧತೆಯೊಂದಿಗೆ ಹೆಣಗಾಡುತ್ತಿರುವ ವ್ಯಕ್ತಿಯನ್ನು ಆತನು ನೋಡಿ ಹೀಗೆ ಹೇಳುತ್ತಾನೆ, ಇನ್ನೂ ಒಂದು ಮಾರ್ಗವಿದೆ. 1 ತಿಂಗಳ ನಂತರ ಬನ್ನಿ. ಕುರಿಮರಿ ಇನ್ನೂ ಅಲ್ಲಿಯೇ ಇರುತ್ತದೆ. ದೇವರು ಕೃಪೆಯ ಕಿರೀಟವೊಂದನ್ನು ತೆರೆಯದೆ ಎಂದಿಗೂ ಬಾಗಿಲನ್ನು ಮುಚ್ಚುವುದಿಲ್ಲ. ಮನ್ನಾ ಬಿದ್ದದ್ದು ಅರಮನೆಯ ಮೇಲಲ್ಲ, ಅದು ಬಿದ್ದದ್ದು ಅರಣ್ಯದಲ್ಲಿ, ಏನೂ ಇಲ್ಲದೆ ಹಸಿದಿದ್ದ ದಾರಿಹೋಕರ ಮೇಲೆ. ಅದು ನಿಜವಾದ ಮನ್ನವಾಗಿರುವ ಕ್ರಿಸ್ತನು ಇಂದು ಕೂಡ ಸರಿಯಾಗಿ ಅದೇ ರೀತಿಯಲ್ಲಿ ಬರುತ್ತಾನೆ. ಆರಾಮಾಗಿ ಇರುವವರ ಬಳಿಗಲ್ಲ, ಎಲ್ಲವನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡಿರುವವರ ಬಳಿಗಲ್ಲ. ತಾನು ಅಶುದ್ಧನೆಂದು ತಿಳಿದಿರುವ ಮತ್ತು ಅದನ್ನು ಒಪ್ಪಿಕೊಳ್ಳುವ ಆತ್ಮದ ಬಳಿಗೆ ಆತನು ಬರುತ್ತಾನೆ. ಮನೆಯಿಂದ ದೂರ ಇರುವವರ ಬಳಿಗೆ ಆತನು ಬರುತ್ತಾನೆ. ಪ್ರತಿಯೊಂದು ಅವಕಾಶವನ್ನು ತಪ್ಪಿಸಿಕೊಂಡು ಹೇಗೋ ಇನ್ನೂ ಹಸಿದಿದ್ದು ದೇವರೆಡೆಗೆ ಕೈ ಚಾಚುತ್ತಿರುವವನ ಬಳಿಗೆ ಆತನು ಬರುತ್ತಾನೆ. ಅಂತಹ ವ್ಯಕ್ತಿಗಾಗಿ ಎರಡನೆಯ ಪಸ್ಕದ ನಿಯಮವು ಹೇಳುತ್ತದೆ, ಬಾಗಿಲು ಮುಚ್ಚಿಲ್ಲ, ಬಂದು ಭುಜಿಸಿ. ಆಕಾಶದ ರೊಟ್ಟಿ ಇನ್ನೂ ಬೀಳುತ್ತಿದೆ, ಅಂದರೆ ಇರಲಿ. ಇದರಲ್ಲಿ ಏನು ಒಂದು ಮಾಹಿತಿ ಇದೆ. ದೇವರು ಈ ಎರಡನೆಯ ಪಸ್ಕವಲ್ಲ ಕೇವಲ ಧಾರ್ಮಿಕವಾಗಿ ಅಶುದ್ಧರಾಗಿದ್ದವರಿಗೆ ಮತ್ತು ಪ್ರಯಾಣದ ನಿಮಿತ್ತ ದೂರವಿದ್ದವರಿಗೆ ಮಾತ್ರ ನೀಡಿದನು. ಮತ್ತು ಇದರ ಬಗ್ಗೆ ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಕೀರ್ತನೆ 107 1ನೇ ವಾಕ್ಯ. ಓ ದೇವರೇ, ನಮ್ಮ ತಂದೆಯೇ, ನೀನು ಕೇವಲ ಬಾಗಿಲುಗಳನ್ನು ಮುಚ್ಚುವ ದೇವರಲ್ಲ ಎಂಬುದಕ್ಕಾಗಿ ನಿಮಗೆ ವಂದಿಸುತ್ತೇವೆ. ಹೊಸ ಒಡಂಬಡಿಕೆಯನ್ನು ಘೋಷಿಸುವುದಕ್ಕಿಂತ ಮುಂಚೆಯೇ ನೀನು ನಿಯಮದಲ್ಲೇ ಎರಡನೆಯ ಅವಕಾಶವನ್ನು ನಿರ್ಮಿಸಿದೆ. ಏಕೆಂದರೆ ಜನರು ಅಶುದ್ಧರಾಗುತ್ತಾರೆ, ಅವರು ದಾರಿ ತಪ್ಪುತ್ತಾರೆ, ಅವರ ನೇಮಿತ ಸಮಯವನ್ನು ತಪ್ಪಿಸಿಕೊಳ್ಳುತ್ತಾರೆ ಎಂಬುದು ನಿನಗೆ ಮೊದಲೇ ತಿಳಿದಿತ್ತು. ಮತ್ತು ಸರಿಯಾಗಿ ಈ ಎರಡನೆಯ ಅವಕಾಶದ ಸಮಯದಲ್ಲಿ ನೀನು ಆಕಾಶದಿಂದ ಆಹಾರವನ್ನು ಸುರಿಸಿದ್ದಿ. ನಾವು ಆ ದಾರಿ ಹೋಕರಾಗಿದ್ದೇವೆ, ನಾವು ಅರಣ್ಯದಲ್ಲಿ ಹಸಿದವರಾಗಿದ್ದೇವೆ ಮತ್ತು ನಿಜವಾದ ಮನ್ನವಾಗಿರುವ ಕ್ರಿಸ್ತನು ನಮಗಾಗಿ ಬಂದನು. ನಾವು ಅದನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳದಂತೆ ಮಾಡು. ನಾವು ಎಂದಿಗೂ ಬೇಜವಾಬ್ದಾರಿಯ ನಿರ್ಲಕ್ಷ್ಯಕ್ಕೆ ಬಾರದಂತೆ ನಮ್ಮನ್ನು ಕಾಯು. ಏಕೆಂದರೆ ಯಾವುದೇ ನೆಪವಿಲ್ಲದಿದ್ದರೂ ಬಾರದೇ ಇದ್ದವರಿಗೆ ಏನಾಯಿತು ಎಂಬುದನ್ನು ನಾವು ನೋಡಿದ್ದೇವೆ. ನಮ್ಮನ್ನು ಹಸಿದಿರುವಂತೆ ಮಾಡು, ನಿನ್ನೆಡೆಗೆ ಕೈಚಾಚುವಂತೆ ಮಾಡು. ಬಾಗಿಲು ಇನ್ನೂ ತೆರೆದಿದೆ ಎಂಬುದಕ್ಕಾಗಿ ನಮ್ಮನ್ನು ಸದಾ ಕೃತಜ್ಞತೆಯುಳ್ಳವರನ್ನಾಗಿ ಇಟ್ಟಿರು. ನಮ್ಮ ಪಸ್ಕದ ಕುರಿಮರಿಯು ಮತ್ತು ಜೀವದ ರೊಟ್ಟಿಯೂ ಆಗಿರುವ ನಮ್ಮ ಮೆಸ್ಸಿಯನಾದ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.